ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜು ಭಾರ್ಗವಿ ಇನ್ಫೋಗೆ ಸ್ವಾಗತ. ಈ ದಿನದ ನನ್ನ ವಿಷಯ ವರ್ಲ್ಡ್ ನೋ ಟೊಬ್ಯಾಕೋ ಡೇ. ವಿಶ್ವ ಧೂಮಪಾನ ನಿಷೇಧ ದಿನವನ್ನು ಪ್ರತಿ ವರ್ಷ ಮೇ 31ರಂದು ಜಾಗತಿಕ ಮಟ್ಟದಲ್ಲಿ ಆಚರಿಸಲಾಗುತ್ತದೆ. ಈ ದಿನವನ್ನು ಆಚರಿಸುವ ಉದ್ದೇಶವು ಜನರಲ್ಲಿ ಧೂಮಪಾನ ಮತ್ತು ತಂಬಾಕು ಸೇವನೆಯ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಜನರನ್ನು ಧೂಮಪಾನ ಹಾಗೂ ತಂಬಾಕು ಉತ್ಪನ್ನಗಳಿಂದ ದೂರವಿಡಕ್ಕೆ ಪ್ರೇರೇಪಿಸುವುದಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಈ ದಿನವನ್ನು 1987ರಲ್ಲಿ ಘೋಷಿಸಿತು. ಆ ಸಮಯದಲ್ಲಿ ಧೂಮಪಾನವು ಜಗತ್ತಿನಾದ್ಯಂತ ಸಾವಿನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿ ಪರಿಣಮಿಸಿತು. ತಂಬಾಕು ಸೇವನೆಯಿಂದ ಉಂಟಾಗುವ ಹೃದಯ ಸಂಬಂಧಿ ಕಾಯಿಲೆಗಳು, ಕ್ಯಾನ್ಸರ್, ಶ್ವಾಸಕೋಶದ ಸಮಸ್ಯೆಗಳು ಮತ್ತು ಅನೇಕ ರೀತಿಯ ಮಾರಕ ರೋಗಗಳ ಬಗ್ಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಅಧ್ಯಯನಗಳು ನಡೆದಿದ್ದು, ಜನರ ಆರೋಗ್ಯದ ಮೇಲೆ ಉಂಟಾಗುತ್ತಿರುವ ಗಂಭೀರ ಹಾನಿಯ ಹಿನ್ನೆಲೆಯಲ್ಲಿ ಈ ದಿನದ ಪ್ರಾಮುಖ್ಯತೆ ಹೆಚ್ಚಾಗಿದೆ. 1988ರ ಏಪ್ರಿಲ್ 7ರಂದು ಮೊದಲ ಬಾರಿಗೆ ವಿಶ್ವ ಆರೋಗ್ಯ ದಿನದ ಅಂಗವಾಗಿ ಧೂಮಪಾನ ನಿಷೇಧ ಅಭಿಯಾನವನ್ನು ಆರಂಭಿಸಲಾಯಿತು. ಬಳಿಕ 1989ರಿಂದ ಮೇ 31ರಂದು ಪ್ರತಿ ವರ್ಷ ವಿಶ್ವ ತಂಬಾಕು ಅಥವಾ ವಿಶ್ವ ಧೂಮಪಾನ ನಿಷೇಧ ದಿನವನ್ನು ಅಧಿಕೃತವಾಗಿ ಆಚರಿಸಲು ತೀರ್ಮಾನಿಸಲಾಯಿತು. ಧೂಮಪಾನವು ಕೇವಲ ವ್ಯಕ್ತಿಯ ಆರೋಗ್ಯವನ್ನೇ ಹಾಳು ಮಾಡುವುದಿಲ್ಲ, ಸಮಾಜ, ಪರಿಸರ ಮತ್ತು ಆರ್ಥಿಕ ಕ್ಷೇತ್ರಗಳಿಗೂ ಹಾನಿ ಉಂಟು ಮಾಡುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿಅಂಶಗಳ ಪ್ರಕಾರ ಪ್ರತಿ ವರ್ಷ ಸುಮಾರು 8 ಮಿಲಿಯನ್ ಜನರು ಧೂಮಪಾನ ಅಥವಾ ತಂಬಾಕು ಸೇವನೆಯಿಂದ ಸಾವನ್ನಪ್ಪುತ್ತಾರೆ. ಇದರಲ್ಲಿ 1.7 ಮಿಲಿಯನ್ ಜನರು ತಾವೇ ಧೂಮಪಾನ ಮಾಡದಿದ್ದರೂ ಇತರರ ಧೂಮಪಾನದ ಹೊಗೆಗೆ ಒಳಗಾಗುವ ಪ್ಲಾಸ್ಟಿಕ್ ಸ್ಮೋಕಿಂಗ್ ಕಾರಣದಿಂದಾಗಿ ಸಾವನ್ನಪ್ಪುತ್ತಾರೆ. ಇದು ಧೂಮಪಾನದ ಅಪಾರ ಕೆಲವು ಧೂಮಪಾನಿಗರಿಗೆ ಮಾತ್ರವಲ್ಲ, ಅವರ ಸುತ್ತಮುತ್ತಲಿನವರಿಗೂ ಸಹ ಮಾರಕವಾಗಿದೆ ಎಂಬುದನ್ನು ತೋರಿಸುತ್ತದೆ. ತಂಬಾಕು ಸೇವನೆಯ ಹಾನಿಯನ್ನು ತಡೆಯಲು ಸರ್ಕಾರಗಳು ಮತ್ತು ಸಾಮಾಜಿಕ ಸಂಸ್ಥೆಗಳು ಹಲವು ಕ್ರಮಗಳನ್ನು ಕೈಗೊಂಡಿವೆ. ಬಹುತೇಕ ದೇಶಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧಿಸಲಾಗಿದೆ. ಶಾಲೆಗಳು, ಕಾಲೇಜುಗಳು, ಆಸ್ಪತ್ರೆಗಳು, ಬಸ್ ನಿಲ್ದಾಣಗಳು ಮತ್ತು ಕಚೇರಿಗಳಲ್ಲಿ ಧೂಮಪಾನ ನಿಷೇಧ ಕಾನೂನು ಜಾರಿಗೆ ಬಂದಿದೆ. ಭಾರತದಲ್ಲಿಯೂ ಸಹ 2008ರಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಕಾನೂನು ಜಾರಿಯಲ್ಲಿದೆ. ತಂಬಾಕು ಉತ್ಪನ್ನಗಳ ಮೇಲೆ ಎಚ್ಚರಿಕೆ ಸಂದೇಶಗಳನ್ನು ಹಾಗೂ ಚಿತ್ರಗಳನ್ನು ಮುದ್ರಿಸುವುದರಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ನಡೆಯುತ್ತಿದೆ. ವಿಶ್ವ ಧೂಮಪಾನ ನಿಷೇಧ ದಿನದ ಪ್ರತಿ ವರ್ಷಕ್ಕೂ ಒಂದು ವಿಶೇಷದ ವಿಷಯ ನಿಗದಿಪಡಿಸಲಾಗುತ್ತದೆ. ಈ ವಿಷಯದ ಮೂಲಕ ಜನರಲ್ಲಿ ಧೂಮಪಾನ ಮತ್ತು ತಂಬಾಕು ಸೇವನೆಯ ವಿರುದ್ಧ ಹೋರಾಡುವ ಅಭಿಯಾನಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ಉದಾಹರಣೆಗೆ, ಕೆಲವೊಂದು ವರ್ಷಗಳಲ್ಲಿ ತಂಬಾಕು ಮತ್ತು ಹೃದಯ ರೋಗ, ತಂಬಾಕು ಮತ್ತು ಪರಿಸರಕ್ಕೆ ಹಾನಿ ಅಥವಾ ತಂಬಾಕು ಉದ್ಯಮದ ಮೋಸಪೂರಿತ ತಂತ್ರಗಳು ಎಂಬಂತಹ ವಿಷಯಗಳು ಆಯ್ಕೆ ಮಾಡಲಾಗಿದೆ. ಈ ಥೀಮ್ಗಳು ಜನರಲ್ಲಿ ಹೆಚ್ಚು ಜಾಗೃತಿ ಮೂಡಿಸಿ ಸಮಸ್ಯೆಯ ಮೂಲವನ್ನು ತಿಳಿದುಕೊಳ್ಳಲು ಸಹಾಯಕವಾಗುತ್ತದೆ. ತಂಬಾಕು ಸೇವನೆ ತ್ಯಜಿಸುವುದು ಸುಲಭ ಅಲ್ಲ, ಏಕೆಂದರೆ ಇದರಲ್ಲಿ ನಿಕೋಟಿನ್ ಎಂಬ ಅತಿಯಾದ ವ್ಯಸನಕಾರಿ ರಾಸಾಯನಿಕ ಅಂಶ ಇದೆ. ಅದರಲ್ಲೂ ಸಹ ಸರಿಯಾದ ಮಾರ್ಗದರ್ಶನ, ಕುಟುಂಬದ ಬೆಂಬಲ, ಸಮುದಾಯದ ಸಹಾಯ ಮತ್ತು ವೈದ್ಯಕೀಯ ನೆರವಿನಿಂದ ಧೂಮಪಾನ ತ್ಯಜಿಸಬಹುದು. ವಿಶ್ವ ಧೂಮಪಾನ ನಿಷೇಧ ದಿನವು ಇಂತಹ ಜನರಿಗೆ ಪ್ರೇರಣೆ ನೀಡುವ ದಿನವಾಗಿದೆ. ಈ ದಿನದಲ್ಲಿ ಆರೋಗ್ಯ ಶಿಬಿರಗಳು, ಜಾಗೃತಿ ರ್ಯಾಲಿಗಳು, ಪ್ರಬಂಧ ಸ್ಪರ್ಧೆಗಳು, ಚಿತ್ರಕಲೆ ಸ್ಪರ್ಧೆಗಳು, ನಾಟಕಗಳು ಹಾಗೂ ಸಾಮಾಜಿಕ ಮಾಧ್ಯಮ ಅಭಿಯಾನಗಳನ್ನು ಆಯೋಜಿಸಲಾಗುತ್ತದೆ. ಇದರ ಮೂಲಕ ಯುವ ಜನತೆ ಮತ್ತು ಮಕ್ಕಳಲ್ಲಿ ಧೂಮಪಾನದ ಬಗ್ಗೆ ಎಚ್ಚರಿಕೆ ಮೂಡಿಸಲಾಗುತ್ತದೆ. ತಂಬಾಕು ಸೇವನೆ ಕೇವಲ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವುದಲ್ಲದೆ ಪರಿಸರಕ್ಕೂ ಹಾನಿ ಉಂಟು ಮಾಡುತ್ತದೆ. ತಂಬಾಕು ಬೆಳೆಸಲು ಹೆಚ್ಚು ಪ್ರಮಾಣದ ಕೀಟನಾಶಕ, ರಸಗೊಬ್ಬರ ಹಾಗೂ ನೀರಿನ ಬಳಕೆ ಅಗತ್ಯವಿದೆ. ತಂಬಾಕು ಹೊಗೆ ವಾತಾವರಣವನ್ನು ಕಲುಷಿತಗೊಳಿಸುತ್ತದೆ. ಇದಲ್ಲದೆ ಧೂಮಪಾನಿಗಳು ತ್ಯಜಿಸುವ ಸಿಗರೇಟ್ನ ತುದಿಗಳು ಪ್ಲಾಸ್ಟಿಕ್ನಂತಹ ಹಾನಿಕಾರಕ ವಸ್ತುಗಳಿಂದ ಮಾಡಲ್ಪಟ್ಟಿರುವುದರಿಂದ ಅವು ಮಣ್ಣಿನಲ್ಲಿ ಕರಗಲು ಹಲವಾರು ವರ್ಷಗಳು ಬೇಕಾಗುತ್ತದೆ. ಇದರಿಂದ ಭೂಮಿಯ ಮತ್ತು ನೀರಿನ ಮಾಲಿನ್ಯ ಉಂಟಾಗುತ್ತದೆ. ವಿಶ್ವ ಧೂಮಪಾನ ನಿಷೇಧ ದಿನವು ಕೇವಲ ಒಂದು ದಿನದ ಆಚರಣೆಯಾಗಿರದೆ ಅದು ಒಂದು ನಿರಂತರ ಹೋರಾಟವಾಗಿದೆ. ಪ್ರತಿಯೊಬ್ಬರು ತಮ್ಮ ಕುಟುಂಬ ಮತ್ತು ಸಮುದಾಯದಲ್ಲಿ ಧೂಮಪಾನ ನಿಷೇಧದ ಕುರಿತು ಜಾಗೃತಿ ಮೂಡಿಸುವ ಜವಾಬ್ದಾರಿ ಹೊಂದಿದ್ದಾರೆ. ಮಕ್ಕಳು ಮತ್ತು ಯುವ ಜನತೆ ತಂಬಾಕು ಉತ್ಪನ್ನಗಳನ್ನು ದೂರವಿದ್ದು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಆರೋಗ್ಯಕರ ಆಹಾರ, ವ್ಯಾಯಾಮ ಮತ್ತು ಧನಾತ್ಮಕ ಚಿಂತನೆಗಳ ಮೂಲಕ ಜೀವನವನ್ನು ಉತ್ತಮಗೊಳಿಸಬಹುದು. ಮದ್ಯಪಾನವನ್ನು ತ್ಯಜಿಸುವ ನಿರ್ಧಾರವನ್ನು ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಯಾಗಿರಬಹುದು. ಅದು ಕೇವಲ ಅವರದೇ ಆರೋಗ್ಯವನ್ನೇ ಉಳಿಸುವುದಲ್ಲದೆ ಅವರ ಕುಟುಂಬ ಮತ್ತು ಸಮಾಜದ ಆರೋಗ್ಯಕ್ಕೂ ಸಹಾಯಕವಾಗುತ್ತದೆ. ವಿಶ್ವ ತಂಬಾಕು ನಿಷೇಧ ದಿನವು ಪ್ರತಿಯೊಬ್ಬರಿಗೂ ಧೂಮಪಾನದ ಅಪಾಯವನ್ನು ನೆನಪಿಸುವುದರ ಜೊತೆಗೆ ಅದನ್ನು ತ್ಯಜಿಸಲು ಪ್ರೇರಣೆ ನೀಡುವ ಮಹತ್ವದ ದಿನವಾಗಿದೆ. ಈ ದಿನದ ಸಂದೇಶವನ್ನು ಪ್ರತಿದಿನವೂ ಪಾಲಿಸಿದಾಗ ಮಾತ್ರ ನಾವು ಧೂಮಪಾನ ರಹಿತ, ಆರೋಗ್ಯಕರ ಮತ್ತು ಸ್ವಚ್ಛ ಭಾರತವನ್ನು ನಿರ್ಮಿಸಬಹುದು. ನನಗೆ ತಿಳಿದಿದ್ದಷ್ಟು ಮಟ್ಟಿಗೆ ವಿಷಯನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ. ಏನಾದ್ರು ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.